ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ, ಗುರುವಾರ ಬಂದ್ರೆ ರಾಯರು ವಾರ ಬಂತು ಅಂತ ಸ್ವಲ್ಪ ಖುಷಿನೂ ಆಗುತ್ತೆ. ಮತ್ತೆ ದೇವ್ರ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತಲ್ವಾ. ಹಾಗಾಗಿ ಬೆಳಗ್ಗೆನೆ ಸ್ನಾನ ಮಾಡಿ ನಾನು ಮೆಂತ್ಯ ರೈಸ್ ಮಾಡಿದೆ, ಮೆಂತ್ಯ ಕಾಳಾಕ್ ಮಾಡಿದೆ. ಇದು ನೀವು ನೋಡಿರ್ತೀರಾ, ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹಳೆ ವಿಡಿಯೋದಲ್ಲೆಲ್ಲ ಹೇಗ್ ಮಾಡೋದು ಅಂತ ತೋರಿಸಿದೀನಿ. ತುಂಬಾ ಈಸಿ ರೆಸಿಪಿ ಮತ್ತೆ ತುಂಬಾ ಹೆಲ್ತಿ ರೆಸಿಪಿ ಕೂಡ. ದೇಹಕ್ಕೆ ತಂಪಾಗಿರುತ್ತೆ. ಮತ್ತೆ ಏನಾದ್ರೂ ಹೊಟ್ಟೆ ನೋವು ಏನಾದ್ರೂ ಇದು ಸ್ವಲ್ಪ ಕಡಿಮೆ ಆಗುತ್ತೆ. ಮೆಂತ್ಯಕಾಳು ತುಂಬಾ ಒಳ್ಳೇದಲ್ವ ಎಲ್ಲದಕ್ಕೂ. ಹಾಗಾಗಿ ಹೆಲ್ತ್ ಕಾನ್ಶಿಯನ್ಸ್ ನೋಡಿದ್ರೆ ಮೆಂತ್ಯಕಾಳಿಂದ ತುಂಬಾ ಉಪಯೋಗಗಳಿದೆ. ಹಾಗಾಗಿ ವೀಕ್ಲಿ ಒನ್ಸ್ ಆದ್ರೂ ಪರವಾಗಿಲ್ಲ ನಾವು ಮೆಂತ್ಯಕಾಳು ಹಾಕಿ ಏನಾದ್ರು ಗೊಜ್ಜಾಗ್ಲಿ ಇಲ್ಲಾಂದ್ರೆ ಮಾಮೂಲಿ ಇಡ್ಲಿ ದೋಸೆಗೆ ಉಪಯೋಗಿಸ್ತಾ ಇರ್ತೀವಿ. ಈಗ ಮೆಂತ್ಯಕಾಳಿನ ರೈಸೇ ಮಾಡಿದ್ರೆ ಅದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ನಮ್ಗೆ ಜಾಸ್ತಿ ಸಿಗುತ್ತೆ. ದೇಹದಲ್ಲಿ ಹೀಟ್ ಜಾಸ್ತಿ ಆಗಿದ್ರೆ ಏನಾದ್ರು ಹೊಟ್ಟೆ ನೋವು ಬರೋದು, ಮತ್ತೆ ಶುಗರ್ಗೆ ಇದಕ್ಕೆಲ್ಲ ಒಳ್ಳೇದಲ್ವಾ. ನಾವ್ ಹೇಗೆ ಸ್ವೀಟು, ಖಾರ, ಹುಳಿ, ಉಪ್ಪು ಎಲ್ಲ ಉಪಯೋಗಿಸ್ತೀವಿ, ಹಾಗೆ ಕಹಿ ಅಂಶ ಕೂಡ ನಮ್ ದೇಹಕ್ಕೆ ಬೇಕಾಗತ್ತೆ. ಅದನ್ನು ಆಗಾಗ ಸ್ವಲ್ಪ ಆಗಕ್ಕೆ ಪಲ್ಯ ಆಗ್ಲಿ, ಮೆಂತ್ಯ ಕಾಳಿಂದಾಗ್ಲಿ ಏನಾರೀಗ ಕೆಲವ್ರು ಏನಂದ್ರೆ ಕಹಿ ಅಂಶ ಇಷ್ಟನೇ ಪಡಲ್ಲ, ಕಹಿ ಇರುತ್ತೆ ಅಂತ ಆಗಲ್ಕೆ ಪಲ್ಯ ತಿನ್ನಲ್ಲ, ಮೆಂತ್ಯ ಕಾಳಂದ ಏನು ಮಾಡಲ್ಲ. ಹಾಗೆಲ್ಲ ಮಾಡ್ಬಾರ್ದು. ನಾವ್ ಯಾವಾಗ್ಲಾದ್ರೂ ವಾರಕ್ಕೊಂದ್ಸಲಿನೋ 15 ದಿನಕ್ಕೊಂದ್ಸಲಿನೋ ಕಹಿ ಕೂಡ ತಗೋಬೇಕಾಗುತ್ತೆ. ದೇಹಕ್ಕೆ ತುಂಬಾ ಅದು ಕೂಡ ರುಚಿ ಕಹಿ ಇರಬಹುದು, ಆದ್ರೆ ಹೆಲ್ತ್ ಬೆನಿಫಿಟ್ಸ್ ನೋಡಿದಾಗ ಅದರಲ್ಲೂ ಕೂಡ ಇರುತ್ತೆ. ನೋಡಿ, ನಾನು ದೇವ್ರ ಸಾಮಾನೆಲ್ಲ ಗುರುವಾರ ಆದ್ರಿಂದ ಒಂದು 15 ಡೇಸ್ ಆಗಿದ್ದು ತೊಳೆದು, 15 ಡೇಸ್ ಒನ್ಸ್ ಅಷ್ಟೇ ತೊಳೆಯೋದು. ಹಾಗಾಗಿ ದೇವ್ರ ಸಾಮಾನು ತೊಳೆದೆಲ್ಲ ಜೋಡಿಸಿ ದೀಪಾರ್ಚನ ಅಂತೇಳಿ ಮಾಡ್ತಾ ಇದೀನಿ. ದೇವ್ರ ಸಾಮಾನೆಲ್ಲ ತೊಳೆದೆ, ಎಲ್ಲ ಹೂವೆಲ್ಲ ಹಾಕೆಲ್ಲ ಮಾಡೋ ತನಕ ಟೈಮ್ ಆಯ್ತು. ಆಮೇಲೆ ರಂಗೋಲಿ ಎಲ್ಲ ಬಿಟ್ಟು ಪೂಜೆಗೆ ರೆಡಿ ಮಾಡ್ತೀನಿ. ನೋಡಿ, ನೈವೇದ್ಯಕ್ಕೆ ಮತ್ತು ಗುರುವಾರ ಆದ್ರಿಂದ ಮತ್ತೆ ಎಲ್ಲ ಕೆಲಸ ದೇವ್ರ ಸಾಮಾನ್ಯ ತಂದು ಮಾಡೋದ್ರಿಂದ ನೈವೇದ್ಯ ಬೇರೆನೂ ಮಾಡೋಕ್ಕಾಗ್ಲಿಲ್ಲ. ಹಾಗಾಗಿ ಹೆಸರು ಬೇಳೆ ಮತ್ತೆ ಬೆಲ್ಲ ಹಾಕಿ ನೀರ್ ಹಾಕಿಟ್ಟೆ, ಅದು ಪಾನಕ ತರ ಆಗುತ್ತೆ. ಏನು ನಮ್ಮಲ್ಲಿ ಏನಾಗುತ್ತೆ ಇವಾಗ, ಪ್ರಸಾದ ನೈವೇದ್ಯಕ್ಕೆ ಅದೇ ಇದೆ ಅಂತೇನಿಲ್ಲ, ಏನಿರುತ್ತೆ ಅದು ಹಾಕಿ. ಈಗ ನಾವು ಹೆಸರು ಬೇಳೆ ಬೆಲ್ಲ ಹಾಕಿಟ್ರೆ ಪಾನಕ ಆಗುತ್ತಲ್ವಾ. ಹಾಗಾಗಿ ನೈವೇದ್ಯ ಅದನ್ನ ಮಾಡಿ ಎಲ್ಲಾನು ಹಾಕಿ ಪೂಜೆ ಮಾಡಿದೆ. ನಿಮ್ಗೆ ಇನ್ನೊಂದು ಮುಖ್ಯವಾದ ವಿಷಯ ತಿಳಿಸ್ಕೊಡ್ಬೇಕಿತ್ತು. ಹಾಗಾಗಿ ನಾನು ತುಂಬಾ ಒಳ್ಳೇದು, ಮತ್ತೆ ಮನೆಗೆಲ್ಲ ಒಳ್ಳೇದು, ಮತ್ತೆ ನಮ್ಮಲ್ಲಿ ಏನೇ ಕಷ್ಟ ಇದ್ರು ಹಣಕಾಸು ವ್ಯವಹಾರಕ್ಕೆ ಎಲ್ಲ ತುಂಬಾ ಒಳ್ಳೇದು. ನೋಡಿ, ಇದು ಗಿಡ ತೋರಿಸ್ತಾ ಇದೀನಿ ನೋಡಿ, ಇದು ಮರ ಆಗತ್ತೆ. ನಾವು ತಂದಿ 2 years ಆಯ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಅದೇ ಇದು ಮನೆ ಕಟ್ತಾ ಇದೆ ನೋಡಿ, ಸಿಮೆಂಟ್ ಧೂಳೆಲ್ಲ ಬಿದ್ದು ಸ್ವಲ್ಪ ಗಿಡ ಇನ್ನೂ ಚಿಗುರುತಾನೂ ಇಲ್ಲ, ಜಾಸ್ತಿ ದೊಡ್ಡದು ಆಗ್ತಾ ಇಲ್ಲ. ಅದಕ್ಕೆ ನಾನು ಮನೆ ಬಾಗ್ಲ ತಂದು ಇಟ್ಕೊಂಡಿದೀನಿ. ಇದ್ರ ಹೆಸರು ಬಂದು ಹತ್ತಿ ಗಿಡ ಅಂತ. ಈ ಹತ್ತಿ ಗಿಡ ಇದು ಮರ ಇರುತ್ತೆ, ನೀವೆಲ್ಲ ದೇವಸ್ಥಾನದಲ್ಲಿ ಸಾಧಾರಣವಾಗಿ ನೋಡಿರ್ತೀರಾ. ಇದನ್ನ ಮನೆ ಮುಂದೆ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ರು. ನಾನು ಹಾಗಾಗಿ ಒಂದು 2-3 years ಇಂದ ಮನೆ ಹತ್ರ ಇಟ್ಕೊಂಡಿದ್ದೆ. ತುಂಬಾ ಚಿಕ್ಕ ಕಡ್ಡಿ ನಾನು ತಂದಿದ್ದ ಅವಾಗ. ಇವಾಗ ಸ್ವಲ್ಪ ದೊಡ್ಡದಾಗಿದೆ, ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಷ್ಟರಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ 7-8 ತಿಂಗಳಾಯ್ತು ಶುರು ಮಾಡಿ. ಅದು ಸಿಮೆಂಟು ಧೂಳು ಎಲ್ಲ ಬೀಳೋದ್ರಿಂದ ಅದು ಮೇಲೆ ಬೆಳಿತಾನೆ ಇಲ್ಲ. ಹಾಗಾಗಿ ನಾನು ಬಾಗ್ಲ ತಂದು ಇಟ್ಕೊಂಡಿದೀನಿ. ಮಾತ್ರ ಇದು ಮನೆ ಮುಂದೆ ಇಟ್ಕೊಂಡ್ರೆ, ಅದು ಈಶಾನ್ಯ ಭಾಗದಲ್ಲಿ ಇಟ್ಕೊಂಡ್ರೆ, ಈಶಾನ್ಯ ಮೂಲೆ ಇರುತ್ತೆ ನೋಡಿ ನಮ್ಮ ಮನೆ ಭಾಗದಲ್ಲಿ, ಆ ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೇದು ಅಂತ ನಾನು ಈಶಾನ್ಯ ಮೂಲೆಯಲ್ಲೇ ಇಟ್ಟಿದ್ದೆ. ಸಿಮೆಂಟ್ ಧೂಳು ಬರುತ್ತೆ ಅಂತೇಳಿ ನಾನು ಈ ಕಡೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದು ಇಟ್ಕೊಂಡ್ರೆ ನಮ್ಗೆ ಹಣಕಾಸು ವ್ಯವಹಾರಕ್ಕೆ, ಯಾಕೆಂದ್ರೆ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ, ಲಕ್ಷ್ಮೀ ದೇವಿ ಇರ್ತಾರೆ, ಮತ್ತೆ ವಿಷ್ಣು ದೇವರು ಇರ್ತಾರೆ. ಹಾಗಾಗಿ ನಾವು ಅದ್ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದು. ಮತ್ತೆ ದತ್ತಾತ್ರೇಯನು ಕೂಡ ನೆಲೆಸಿರ್ತಾರೆ ಅಂತ ಹೇಳ್ತಾರೆ, ಗುರುಗಳು ಸಂಬಂಧಪಟ್ಟಿದ್ದದು. ಹಾಗಾಗಿ ನಾವು ಅದನ್ನ ಗುರುವಾರದ ಹೊತ್ತು ನಾವು ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ನಮ್ಗೆ ಏನೇ ಕಷ್ಟಗಳಿದ್ರು, ಹಣಕಾಸು ವ್ಯವಹಾರಕ್ಕೆ ನಮ್ಗೇನೋ ಕೆಲ್ಸಗಳಾಗ್ತಿಲ್ಲ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಎಲ್ಲಾ ಇದ್ರ ನರ್ಸರಿಲೂ ಸಿಗುತ್ತೆ ಅನ್ಕೊಂತೀನಿ. ಸಿಗ್ಲಿಲ್ಲ ಅಂದ್ರೆ ರೋಡ್ಗಳಲ್ಲಿ ಅಲ್ಲಿ ಕೂಡ ಬೆಳೆದಿರುತ್ತೆ, ಸಸಿ ತಂದು ಹಾಕೊಂಡೇವಿ ಚೆನ್ನಾಗಿ ಬೆಳೆಯುತ್ತೆ. ಅದು ಭೂಮಿಗೆ ಹಾಕಿದ್ರೆ ಮಾತ್ರ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ನಾನು ದೊಡ್ಡ ಪಾಟಲ್ಲಿ ಹಾಕಿದೀನಿ. ಅದ್ ನಾವು ತಂದಾಕಿ ಚಿಕ್ಕ ಗಡ್ಡಿನೇ ನರ್ಸರಿ ತಂದಾಕಿದ್ ನಾವು. ಈಗ ಸ್ವಲ್ಪ ಬೆಳೆದಿದೆ. ನೀವು ನೋಡಿ, ಇದನ್ನ ಪ್ರಯೋಗ ಮಾಡಿ ನೋಡಿ, ನಿಮ್ಗೂ ಏನಾದ್ರು ಅನುಕೂಲ ಆಗ್ಬೋದು ಅಂತ ನಾನು ತೋರಿಸ್ತಾ ಇದೀನಿ. ಆಮೇಲೆಲ್ಲ ಪೂಜೆ ಎಲ್ಲ ಆದ್ಮೇಲೆ ಮತ್ತೆ ಸಂಜೆ ಇನ್ನೊಂದ್ಸಲ ದೀಪ ಹಚ್ಚಿ ಆಮೇಲೆ ಮೂಲಂಗಿ ಸಾರು ಅಂತ ಮಾಡ್ತಾ ಇದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಮೂಲಂಗಿ ಏನಿಲ್ಲ ಅಂದ್ರೆ ಇಲ್ಲ, ತುಂಬಾ ಸುಲಭವಾಗಿರುತ್ತೆ. ಮೂಲಂಗಿನ ಒರ್ದು ತೊಳೆದು ಕಟ್ ಮಾಡ್ಕೊಂಡು, ಆಗಿನ ಕಾಲದಲ್ಲಿ ಒರಳ್ಕಲ್ ಬರ್ತಿತ್ತು ನೋಡಿ, ಅಲ್ಲಿ ಜಜ್ಜಿತಿದ್ರು. ಈಗ ನಮ್ಗೆ ಒರಳ್ಕಲ್ ಏನಿಲ್ವಲ್ಲ ಮನೇಲಿ, ಹಾಗಾಗಿ ಕುಟಾಣಿಯಿಂದ ಸ್ವಲ್ಪನೇ ಜಜ್ಜಿ ಅದಕ್ಕೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಜಜ್ಜಿರ್ತೀವಲ್ಲ, ಮೂಲಂಗಿನ ಫ್ರೈ ಮಾಡ್ಬೇಕು. ಮತ್ತೆ ಇದನ್ನ ಮಸಾಲೆನೂ ಹಾಕಿ ಮಾಡ್ಬೋದು, ಹುಳಿನೂ ಹಾಕಿ ಮಾಡ್ಬೋದು. ನಮ್ಗೆ ಮಸಾಲೆ ಇಷ್ಟ ಆಗಲ್ಲ, ಹಾಗಾಗಿ ಹುಳಿ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹುಣಸೆಹಣ್ಣು, ಖಾರದ ಪುಡಿ, ತೆಂಗಿನಕಾಯಿ ಸ್ವಲ್ಪ ಹಾಕಿ ರುಬ್ಬಿ ಹಾಕಿ ಬೇಯಿಸಿದ್ರೆ ಅಷ್ಟೇ. ತುಂಬಾ ಸುಲಭವಾಗಿರುತ್ತೆ. ಮುದ್ದೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಸಾರು ಮಾಡ್ತಿದ್ದೀನಿ, ಮೂಲಂಗಿ ಸಾರು ಮಾಡ್ತಿದ್ದೀನಿ ಅಂತಾನೆ ಹೇಳಿ ನನಗೆ ನಮ್ಮ ಯಜಮಾನ್ರಿಗೆ 2 ಮುದ್ದೆ ಮಾಡಿದೆ. ನಾನು ಮುದ್ದೆನ ಕೋಲಲ್ಲಿ ತಿರುವಲ್ಲ, ಜಾಸ್ತಿ ಇದಷ್ಟೇ ಕೋಲಲ್ಲಿ ತಿರುವುದು. ಇಬ್ರಿಗಾದ್ರಿಂದ ನಾನು ಅನ್ನದ ಕೈ ಬರುತ್ತೆ ನೋಡಿ, ಆ ಸ್ಪೂನಲ್ಲಿ ಅನ್ನದ ಸ್ಪೂನ್ ಬರುತ್ತಲ್ಲ, ಅದ್ರಲ್ಲೇನೆ ಇದ್ ಮಾಡಿ
ಮುದ್ದೆ ಕಟ್ತೀನಿ. ಈ ಮೂಲಂಗಿ ಸಾರು ಮಾತ್ರ ಯಾರ್ಯಾರು ಟ್ರೈ ಮಾಡಿಲ್ಲ ಅವ್ರು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಮತ್ ಜಾಸ್ತಿ ಟೈಮ್ ಕೂಡ ತಗೊಳಲ್ಲ. ಈಗ ಬೇಗ ನಾವ್ ಈ ಕಡೆ ಎಲ್ಲ ಇಟ್ಟು ಒಂದ್ ಕಡೆ ಅನ್ನಕ್ಕೆ ಒಂದ್ ಕಡೆ ಮುದ್ದೆಗೆ ಇಟ್ಟು ಒಂದ್ ಕಡೆ ಸಾರು ಕೂಡ ಮಾಡ್ಬೋದು. ಅಷ್ಟು ಸುಲಭವಾಗಿರುತ್ತೆ ಮತ್ತೆ ಟೇಸ್ಟಿ ಆಗಿರುತ್ತೆ. ಮತ್ ಮೂಲಂಗಿ ಕೂಡ ಹೆಲ್ತ್ ತುಂಬಾ ಒಳ್ಳೇದಲ್ವಾ, ಆಗಾಗ ಮಾಡ್ಕೊಂಡ್ ತಿನ್ಬೇಕು. ನಾವು ಬೇಳೆ ಮೂಲಂಗಿ ಸಾರು ಮಾತ್ರ ಮಾಡ್ಕೊಂಡ್ ತಿಂತೀವಿ, ಮೂಲಂಗಿ ಚಟ್ನಿ ಮಾಡ್ಕೊಂಡ್ ತಿಂತೀವಿ. ಈ ಮೂಲಂಗಿ ಸಾರು ಸಾಧಾರಣವಾಗಿ ಸ್ವಲ್ಪ ಕಡಿಮೆನೆ ಮಾಡೋದು, ಚಟ್ನಿ ಜಾಸ್ತಿ ಮಾಡ್ತಾರೆ. ನಾವು ಚಟ್ನಿ ಮಾಡ್ತೀವಿ, ಜಾಸ್ತಿ ಮಾಡಲ್ಲ. ಯಾವಾಗ್ಲೂ ಒಂದೊಂದ್ಸಲ ಮಾಡ್ತೀವಿ ಅಷ್ಟೇ. ಆದ್ರೆ ಈ ಮೂಲಂಗಿ ಮಸಾಲೆನೂ ಕೂಡ ಹಾಕಿ ಮಾಡ್ಬೋದು. ಅದಕ್ಕೂ ಅಷ್ಟೇ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಹಾಕಿದ್ರೆ ಸೇಮ್ ಇದಾಕಿ ಅದು ಮಸಾಲೆ ಆಗುತ್ತೆ. ಹುಳಿಗೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹುಣಸೆ ಹಣ್ಣು, ಖಾರದ ಪುಡಿ, ತೆಂಗಿನಕಾಯಿ ಸ್ವಲ್ಪ ಹಾಕ್ಬೇಕು. ಇಷ್ಟ ಹಾಕಿದ್ರೆ ಹುಳಿ ಆಗುತ್ತೆ. ಮತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಯಾರು ಟ್ರೈ ಮಾಡಿಲ್ಲ ಮೂಲಂಗಿ ತಂದು ಇವತ್ತೇ ಟ್ರೈ ಮಾಡಿ ನೋಡಿ. ಇದು ಸೈಡ್ಗೆ ಅಂತೇಳಿ ಹಪ್ಳ ಇತ್ತು, ಹಪ್ಳ ಕರ್ದೆ. ಮತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ ನಾನು ಲಾಸ್ಟ್ ಇಯರ್ ಮನೇಲೆ ಮಾಡಿದ್ದಿತ್ತು, ಅದು ಡಬ್ಬಿಲ್ ಹಾಕಿ ಸ್ಟೋರ್ ಮಾಡಿಟ್ಟಿದ್ದೆ. ಈಗ ನೆನಪಾಯ್ತು, ಅದನ್ನ ತೆಗ್ದು ಮೆಣಸಿನ್ಕಾಯಿನೂ ಕೂಡ ಕರ್ದೆ ನೋಡಿ. ಮುದ್ದೆ ಮತ್ತೆ ಸಾಂಬಾರು, ಹಪ್ಳ, ಮೆಣಸಿನ್ಕಾಯಿ, ಅನ್ನ. ಇವತ್ತೊಂದು ವಿಡಿಯೋ ಇಷ್ಟ ಆಗಿತ್ತು. ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿ ನೋಡಿ, ಎಲ್ಲಿಗೂ ಸ್ಟಾಪ್ ಮಾಡಬೇಡಿ. ಪೂರ್ತಿ ನೋಡಿ, ಇದ್ರೇನು ಉಪಯೋಗ ಇದೆ ಅಂತ ನೀವೇ ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.